ಹಾಗಾದರೆ ಯಾರಿಗೂ ಸಿಗುತ್ತೆ ಡಿ ಕೆ ಶಿ ಸಂಪುಟದಲ್ಲಿ ಸ್ಥಾನ ಅನ್ನುವ ದೊಡ್ಡ ಪ್ರಶ್ನೆಗಳಿದ್ದಾವೆ. ನೋಡಿ, ಸಂಪೂರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ. ಯಾರ್ಯಾರು ಅರ್ಹರಿದ್ದಾರೆ, ಸಂಭಾವ್ಯರಿದ್ದಾರೆ, ಅವರ ಪಟ್ಟಿಯನ್ನು ಸಂಪೂರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ. ಹಾಗಾದ್ರೆ ಯಾರಿಗೆ ಸಿಗುತ್ತೆ ಡಿ ಕೆ ಶಿ ಸಂಪುಟದಲ್ಲಿ ಸ್ಥಾನ ಅನ್ನುವ ದೊಡ್ಡ ಪ್ರಶ್ನೆಗಳಿಗೆ ಸಂಪೂರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ. ಸಂಭಾವ್ಯರ ಪಟ್ಟಿ ಬೇರೆಲ್ಲೂ ಇಲ್ಲ. ಈ ಎಕ್ಸ್ಕ್ಲೂಸಿವ್ ಸಚಿವರ ಲಿಸ್ಟ್ ನಿಮ್ಮ ಸಂಪೂರ್ಣ ನ್ಯೂಸ್ನಲ್ಲಿ ನಾವು ಬಿಚ್ಚಿಡ್ತಾ ಇದ್ದೀವಿ. ನೋಡಿ, ಬಾಕಿ ಇರುವ 20 ಸ್ಥಾನಕ್ಕೆ 31 ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಬಹುತೇಕ ಹಳೆ ಸಚಿವರಿಗೆ ಕೊಡುವಂತಹದ್ದು ಗ್ಯಾರಂಟಿ. ಇದರಲ್ಲಿ ಹಳೆ ಸಚಿವರುಗಳಿಗೆ ಡಿ ಕೆ ಸಂಪುಟದಲ್ಲಿ ಬಹಳ ಜನರಿಗೆ ಜಾಗ ಸಿಗಲ್ಲ, ಆದರೆ ಕೆಲವು ಸೀನಿಯರ್ಸ್ಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ನೋಡಿ, ಈಗ ಹಳೆ ಸಚಿವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಮಂತ್ರಿ ಆಗೋದು ಫಿಕ್ಸ್ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಬೆಂಗಳೂರಿನಿಂದ ಎಂ ಕೃಷ್ಣಪ್ಪಗೆ ಮತ್ತೆ ಮಂತ್ರಿ ಭಾಗ್ಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು. ಇನ್ನು ಮಂಡ್ಯದಿಂದ ಚಲುವರಾಯ ಸ್ವಾಮಿ, PM ನರೇಂದ್ರ ಸ್ವಾಮಿ ಎಂಟ್ರಿ ಕೊಡ್ತಾರೆ. ದಾವಣಗೆರೆಯಿಂದ SS ಮಲ್ಲಿಕಾರ್ಜುನು ಏನಿದ್ದಾರೆ ಅವರಿಗೆ ಗ್ಯಾರಂಟಿ ಮಂತ್ರಿ ಸ್ಥಾನ ಅನ್ನುವಂಥದ್ದು ಪಕ್ಕ ಆಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಸೊ ಇನ್ನು ಶಿವರಾಜ್ ತಂಗಡಗಿ ರೇಸ್ನಲ್ಲಿದ್ದಾರೆ. B ನಾಗೇಂದ್ರ ಫ್ರಂಟ್ ರನ್ನರ್ ಆಗಿದ್ದಾರೆ. ಇದರಲ್ಲಿ ಇನ್ನು ಮುಸ್ಲಿಂ ಮುಖಂಡರನ್ನ ನೋಡ್ತಾ ಹೋದರೆ ಜಮೀರ್ಗೆ ಮಂತ್ರಿಗಿರಿ ಸಿಗಲ್ಲ ಅನ್ನುವಂತಹ ಮಾಹಿತಿಗಳಿದ್ದಾವೆ. HK ಪಾಟೀಲ್, RB ತಿಮ್ಮಾಪುರ, K ವೆಂಕಟೇಶ್ ಕೂಡ ಔಟ್. ಶಿವಾನಂದ್ ಪಾಟೀಲ್, ಸಂತೋಷ್ ಲಾಡ್, ಬೋಸರಾಜು ಕೂಡ ಡೌಟ್ ಇದೆ ಈ ಬಾರಿ. SC ಮಹದೇವಪ್ಪ, ಮಧು ಬಂಗಾರಪ್ಪಗೂ ಚಾನ್ಸ್ ಇಲ್ಲ ಅನ್ನುವಂಥಗಳು ಮಾಹಿತಿಗಳಿದ್ದಾವೆ. ಮತ್ತೊಂದು ಚಾನ್ಸ್ ಎದುರು ನೋಡ್ತಾ ಇದ್ದಾರೆ ಪುಟ್ಟರಂಗ ಶೆಟ್ಟಿ. ಸಿಗುತ್ತೋ ಏನು ಮಾಡುತ್ತೋ ಕಾದು ನೋಡಬೇಕು. ನೋಡಿ, ಸಂಪೂರ್ಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಮಾಹಿತಿ ಇದೆ. ಈ ಎಲ್ಲ ಏನಿಷ್ಟೊತ್ತವರೆಗೂ ನಾನು ಹೆಸರು ಹೇಳಿದೆ, ಹಲವು ಹಳೆಯ ನಾಯಕರು ಹೇಳಿದೆ, ಕೆಲವರು ಹೊಸ ಮುಖಗಳು, ಆಕಾಂಕ್ಷಿಗಳು, ಅವರೆಲ್ಲರೂ ಕೂಡ ಕೆಲವರಿಗೆ ಚಾನ್ಸ್ ಇದೆ, ಇನ್ನು ಕೆಲವರಿಗೆ ಚಾನ್ಸ್ ಇಲ್ಲ. ಸಚಿವ ಸಂಪುಟದಿಂದ ಔಟ್. ಈ ಬಾರಿ ಹಳೆಬರಿಗೆ ಕೊಡಲ್ಲ. ಡಿ ಕೆ ಸಚಿವ ಸಂಪುಟದಲ್ಲಿ ಬಹಳ ಹಳೆ ಮುಖಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಹೊಸಬರಿಗೆ ಅವಕಾಶ, ಹೊಸ ಸಚಿವ ಸಂಪುಟ, ಹೊಸ ಆಡಳಿತ ಬೇರೆ ರೀತಿಯಲ್ಲಿರುತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ. ಸೊ ಅದಕ್ಕೆ ಪೂರಕ ಎಂಬಂತೆ ಇವತ್ತು ದೆಹಲಿಯಲ್ಲಿ ಮೀಟಿಂಗ್ ಆಗ್ತಾ ಇದೆ. ಹೊಸ ಸಚಿವರುಗಳ, ಶಾಸಕರುಗಳ ಲಿಸ್ಟನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ. ಕೆಲವರಿಗೆ ಮಾತ್ರ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಇದೆ. ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋರಿಗೆ ಮಾತ್ರ ಡಿ ಕೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುತ್ತೆ. ಹೊಸಬರಿಗೆ ಈ ಬಾರಿ ಅದೃಷ್ಟ ಒಲಿಯಲ್ಲ ಅನ್ನುವಂಥ, ಅಂದರೆ ಹೊಸಬರಿಗೆ ಅದೃಷ್ಟ ಒಲಿಯುತ್ತೆ, ಖುಲಾಯಿಸಿದೆ ಅದೃಷ್ಟ. ಇನ್ನು ಅಶೋಕ್ ಪಟ್ಟಣ್, ವಿಜಯಾನಂದ್ ಕಾಶಪ್ಪನವರ್, JT ಪಾಟೀಲ್, ಪ್ರಸಾದ್ ಅಬ್ಬಯ್ಯ, ಇನ್ನು ರುದ್ರಪ್ಪ ಲಮಾಣಿ, ಅಜಯ್ ಸಿಂಗ್, ಬಸವರಾಜ್ ರಾಯರೆಡ್ಡಿ, ಬಸವರಾಜ್ ದದ್ದಲ್, ರಘುಮೂರ್ತಿ, ಶಿವಲಿಂಗೇಗೌಡ, ಗುಬ್ಬಿ ಶ್ರೀನಿವಾಸ್, K ಷಡಕ್ಷರಿ, ಶರತ್ ಬಚ್ಚೇಗೌಡ, ಬೇಳೂರು ಕೂಡ ರೇಸ್ನಲ್ಲಿದ್ದಾರೆ. ಇನ್ನು BK ಹರಿಪ್ರಸಾದ್ಗೆ ಸಿದ್ದರಾಮಯ್ಯನವರ ಕಡೆಯಿಂದ ಮಂತ್ರಿ ಭಾಗ್ಯ ಸಿಕ್ಕಿದೆ, ಒಲಿಯುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಮುಸ್ಲಿಂ ಕೋಟಾದಲ್ಲಿ ತನ್ವೀರ್ ಸೇಠ್, ರಿಜ್ವಾನ್ ಹರ್ಷದ್ ಫೈಟ್ನಲ್ಲಿದ್ದಾರೆ. ನೋಡ್ಬೇಕು ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಇನ್ನು ಬಂಗಾರಪೇಟೆ ನಾರಾಯಣಸ್ವಾಮಿ, ಆನೇಕಲ್ ಶಿವಣ್ಣ ಕೂಡ ಲಾಬಿ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಮಂತ್ರಿ ಸ್ಥಾನ ಬೇಕು ಅಂಥೇಳಿ. ಇನ್ನು ಹೊಸಬರ ಕೋಟಾಗೆ ನಡೀತಾ ಇದೆ ಭಾರಿ ಫೈಟ್. ನೋಡಿ, ಹೊಸಬರಿಗೂ ಕೂಡ ನಮಗೆ ಕೊಡಿ ಅಂತ ಕಾಯ್ತಾ ಇದ್ದಾರೆ. ನಾವೇನು ಪಾಪ ಮಾಡಿದ್ವಿ, ನಾವು ಮಂತ್ರಿ ಆಗ್ಬೇಕ್ರಿ, ನಾವು ಗೆದ್ದು ಬಂದಿದ್ದೀವಿ, ಜನಗಳ ಆಶೀರ್ವಾದ ಇದೆ, ನಮಗೂ ಕೂಡ ಕೊಡಿ ಅಂತೇಳಿ ಕಾಯ್ತಾ ಇದೆ. ನೋಡಿ, ಡಿ ಕೆ ಸಂಪುಟದಲ್ಲಿ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿರ್ತಕ್ಕಂಥ ಸಚಿವರುಗಳು ಸಿಗ್ತಾರೆ, ಮಂತ್ರಿಗಳು ಸಿಗ್ತಾರೆ. ಕೆಲಸ ಮಾಡೋದಕ್ಕೆ ಹುಮ್ಮಸ್ ಇರುತ್ತೆ. ವಯಸ್ಸಾದವರಿಗೆ, ಏಜ್ ಆದವರಿಗೆ, ಹುಮ್ಮಸ್ಸನ್ನು ಕಳ್ಕೊಂಡಿರೋರಿಗೆ, ಅವರು ಎಲ್ಲರಿಗೂ ಕೂಡ ಸಚಿವ ಸ್ಥಾನದಿಂದ ಆಚೆ ಇಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಕೆಲವರಿಗೆ ಮಾತ್ರ, ಅದು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇರತಕ್ಕಂಥ ಕೆಲವರಿಗೆ, ಹಿರಿಯ ನಾಯಕರಿಗೆ ಸಿಗುತ್ತೆ ಅನ್ನುವಂಥದ್ದು ಇದೆ.
ಈ ರಾಜ್ಯದ ಪ್ರದೇಶವಾರು, ಜಾತಿವಾರು, ಸಮುದಾಯವಾರು ಅಥವಾ ಬಹಳ ಬಾರಿ ಗೆದ್ದಿರ್ತಾರೆ ಅವರ ಕ್ಷೇತ್ರದಲ್ಲಿ, ಬೇರೆಯವರಿಗೆ ಆಯ್ಕೆ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ, ಅಂಥವ್ರಿಗೆ ಮಾತ್ರ ಹಿರಿಯರು ಅವರೇ ಮುಂದುವರಿತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕೊಲೀಗ್ ಹರ್ಷಿತ್ ನನಗೆ ನೇರ ಸಂಪರ್ಕದಲ್ಲಿ ಮತ್ತೆ ಸಿಗ್ತಾ ಇದ್ದಾರೆ. ಎಸ್ ಹರ್ಷಿತ್, ನೋಡಿ ಸಚಿವ ಸಂಪುಟ ಏನು ವಿಸ್ತರಣೆ ಆಗಬೇಕು, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಬೇರೆ ರೀತಿಯಲ್ಲಿ ಇರುತ್ತೆ ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಗೆ ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಹೊಸಬರಿಗೆ ಸಿಗುತ್ತೆ, ಹಳಬರಿಗೆ ಕೋಕ್ ಕೊಡಲಾಗುತ್ತೆ, ಹೊಸಬರಿಗೆ ಭಾಗ್ಯ ಒಲಿಯುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾದರೆ ಯಾರ್ಯಾರಿಗೆ ಸಿಗಬಹುದು, ಯಾರ್ಯಾರಿಗೆ ಕೋಕ್ ಕೊಡಬಹುದು, ಇದರಿಂದ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ಹರ್ಷಿತ್? ಮಹದೇವ್, ಇವತ್ತು ರಾಜ್ಯ ರಾಜಕಾರಣದ ಪಾಲಿಗೆ ಮಹತ್ವ ದಿನ ಅಂತಾನೆ ಹೇಳ್ಬೋದು. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆಗೆ ಇವತ್ತು ಬಹುತೇಕ ಉತ್ತರ ಸಿಗುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಏನು ಕಳೆದ 20-25 ದಿನಗಳಿಂದ ಶಾಸಕರು ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ರು, ತಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಲಾಬಿಯನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಇದಕ್ಕೆಲ್ಲದಕ್ಕೂ ಫಲ ಸಿಗುವಂತಹ ಚಾನ್ಸಸ್ ಇವತ್ತು ಕಂಡು ಬರ್ತಾ ಇದೆ. ಏನು ನಿನ್ನೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಂತಹ ಏನು ಡಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ನಿನ್ನೆ ಹೋಗಿದ್ದಾರೆ. ಇವತ್ತು ಅವರಿಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಏನು ಸಮಯವನ್ನ ನಿಗದಿ ಮಾಡಿದೆ. ಪ್ರಮುಖವಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಒಂದಷ್ಟು ಎಐಸಿಸಿಯ ಪ್ರಮುಖರು ಹಾಗೂ ಎಐಸಿಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಇವತ್ತು ಎಲ್ಲರನ್ನ ಕೂಡಿಸಿಕೊಂಡು ಸಚಿವ ಸಂಪುಟವನ್ನ ಫೈನಲ್ ಮಾಡುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಈಗಾಗಲೇ 3 ಜನ ನಾಯಕರು ತಮ್ಮ ತಮ್ಮ ಪಟ್ಟಿಗಳನ್ನ, ತಮ್ಮ ತಮ್ಮ ಬೆಂಬಲಿಗರ ಪಟ್ಟಿಗಳನ್ನ ಇಟ್ಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಕೊಟ್ಟಿದ್ದಾರೆ ಹಾಗೂ ಇನ್ನೊಂದಷ್ಟು ಜನ ಹೊಸ ಸೇರ್ಪಡೆಯನ್ನು ಸಹ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ತಮ್ಮದೇ ಆದಂತಹ ರಾಜ್ಯದಲ್ಲಿ ಸರ್ವೆಯನ್ನ ಮಾಡಿಸಿದ್ದಾರೆ. ಸರ್ವೆಯನ್ನ ಮಾಡಿಸಿ ಕಳೆದ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು, ಯಾರೆಲ್ಲ ಕೆಲಸ ಮಾಡಿಲ್ಲ ಅನ್ನುವಂತಹ ಏನೋ ಕಾರ್ಡ್ ಅನ್ನು ತಗೊಂಡಿದ್ದಾರೆ. ಅವರ ರಿಸಲ್ಟ್ ಕಾರ್ಡ್ ನ ಆಧಾರದ ಮೇಲೆ ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರಿಸಿಕೊಳ್ಬೇಕು ಅನ್ನುವಂತಹ ಒಂದಷ್ಟು ತೀರ್ಮಾನವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಇದ್ದಂತಹ ಏನೊಂದಷ್ಟು ಜನ ಪ್ರಮುಖರನ್ನ ಇವತ್ತು ಕೈ ಬಿಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾದಂತಹ ಹೆಸರುಗಳು ನೋಡ್ತಾ ಹೋದ್ರೆ HK ಪಾಟೀಲ್ ಅವರು ಕಾನೂನು ಸಚಿವರಾಗಿದ್ರು. ಅವರಿಗೆ ಏಜ್ ಫ್ಯಾಕ್ಟರ್ ಇರಬಹುದು ಹಾಗೂ ಏನು ಉತ್ತರ ಕರ್ನಾಟಕ ಭಾಗ ಇರಬಹುದು, ಆ ಒಂದು ಭಾಗದಿಂದ ಜಾತಿ ಸಮೀಕರಣದ ಆಧಾರದ ಮೇಲೆ ಅವರನ್ನ ಕೈ ಬಿಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಈಗಾಗಲೇ ಹೈಕಮಾಂಡ್ ಬಂದಿದೆ. ಇನ್ನೊಬ್ರು ಆರ್ಮಿ ತಿಮ್ಮಾಪುರ ಅವರು ಏನೋ ಅಬಕಾರಿ ಇಲಾಖೆಯಲ್ಲಿ ಒಂದಷ್ಟು ಹಗರಣಗಳು ಕೇಳಿ ಬಂದಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಅವಾಗಲೇ ರಾಜೀನಾಮೆಯನ್ನ ಕೊಡಿಸಬೇಕು ಅನ್ನುವಂತಹ ಮಾತುಗಳನ್ನ ಕೇಳಿ ಬಂದಿರೋದ್ರಿಂದ ಈಗ ಈ ಬಾರಿ ಅವರಿಗೆ ಚಾನ್ಸಸ್ ಸಿಗುತ್ತೆ ಅನ್ನುವಂತಹದ್ದು ಮಾತುಗಳು ಕೇಳಿ ಬರ್ತವೆ. ಯಾಕಂದ್ರೆ ಅವ್ರಿಗೆ ಕೊನೆ ಮೂಮೆಂಟ್ ಅಲ್ಲಿ ಅವರಿಗೆ ಒಂದಷ್ಟು ಕ್ಲೀನ್ ಚಿಟ್ ಅನ್ನ ಸಿಕ್ತು, ಅಬಕಾರಿ ವಿಚಾರದಲ್ಲಿ ಯಾವುದೇ ಅವರು ತಪ್ಪು ಮಾಡಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಅವರಿಗೆ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಪ್ರಮುಖವಾಗಿ ವೆಂಕಟೇಶ್ ಅವರು ಏನು ಪಶುಸಂಗೋಪನಾ ಸಚಿವರಾಗಿದ್ರು, ಅವರ ಕಾರ್ಯವೈಖರಿಯಲ್ಲಿ ಒಂದಷ್ಟು ಹೈಕಮಾಂಡ್ ತೃಪ್ತರಾಗಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅವರಿಗೆ ಈ ಬಾರಿ ಕೋಕ್ ಕೊಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಇನ್ನು ಏನು ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿದ್ರು, ಈಗ ಅವರಿಗೆ ಸಹ ಕೋಕ್ ಕೊಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದ್ರೆ. ಇನ್ನು ಬೋಸರಾಜ್ ಅವರು MLC ಕೋಟದಿಂದ ಸಣ್ಣ ನೀರಾವರಿ ಸಚಿವರಾಗಿದ್ರು, ಅವರಿಗೂ ಸಹ ಕೋಕ್ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ವು. ಇನ್ನು ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ HC ಮಹದೇವಪ್ಪ ಅವರು ಏನೋ ಒಂದಷ್ಟು ದಲಿತ ಕೋಟದಲ್ಲಿ ಸಚಿವರಾಗಿದ್ರು, ಒಂದಷ್ಟು ಕಾರ್ಯವೈಖರಿಯಲ್ಲಿ ಅವರಿಗೆ ತೃಪ್ತಿಯನ್ನ ತಂದಿಲ್ಲ ಹೈಕಮಾಂಡ್ ನಾಯಕರಿಗೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿರೋದ್ರಿಂದ ಅವರಿಗೂ ಸಹ ಕೋಕ್ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು DK ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಮಧು ಬಂಗಾರಪ್ಪನವರು ಕಳೆದ ಬಾರಿ ಸಚಿವರಾಗಿದ್ರು, ಅವರಿಗೆ ಈ ಬಾರಿ ಜಾತಿ ಸಮೀಕರಣದ ಆಧಾರದ ಮೇಲೆ ಆ ಒಂದು ಏನೋ ಈಡಿಗ ಸಮುದಾಯದಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಹಿನ್ನೆಲೆ ಅವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈ ಬಾರಿ ಹೊಸ ನಾಯಕರಿಗೆ ಯಾರಿಗೆ ಅವಕಾಶ ಕೊಡಬಹುದು ಅನ್ನುವಂತಹ ದೊಡ್ಡ ಮಟ್ಟದ ಸಾಧ್ಯತೆ ನಾವು ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಏನು ಅಶೋಕ್ ಪಟ್ಟಣ್ ಅವರು ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು. ಈ ಹಿಂದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು, ನನಗೆ ಕೊಡ್ಲೇಬೇಕು, ನಾನು ಸೀನಿಯರ್ ಇದ್ದೀನಿ ಅನ್ನುವಂತಹ ಒಂದು ಒತ್ತಡವನ್ನು ತಂದಿರೋದ್ರಿಂದ ಅವರಿಗೆ ಈ ಬಾರಿ ಚಾನ್ಸಸ್ ಸಿಗುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ವಿಜಯಾನಂದ ಕಾಶಪ್ಪನವರು ಈ ಹಿಂದೆ ಏನೋ ಲಿಂಗಾಯತ ಮೀಸಲಾತಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂತ ತಂದುಕೊಡುವಂತಹ ಕೆಲಸವನ್ನ ಮಾಡಿದ್ರು. ಒಂದು ರೀತಿಯಾದಂತಹ ಅಂದ್ರೆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ತೊಡೆತಟ್ಟಿ ಕೆಲಸ ಮಾಡಿದ್ರು. ಅವರಿಗೆ ಈ ಬಾರಿ ಲಿಂಗಾಯತ ಕೋಟ
ಕೋಟದಲ್ಲಿ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಅಬ್ಬಯ್ಯ ಪ್ರಸಾದ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ ಹಾಗೂ ಪಕ್ಷಕ್ಕಾಗಿ ಸತತವಾಗಿ ಗೆಲ್ತು ಬರ್ತಾ ಇದ್ದಾರೆ. ಒಂದು ಪಕ್ಷಕ್ಕಾಗಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಚಾನ್ಸಸ್ ಸಿಗುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ತಳ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಉಪಸಭಾಪತಿ ಆಗಿದ್ದಂತಹ ರುದ್ರಪ್ಪ ಲಮಾಣಿ ಅವರಿಗೆ ಈ ಬಾರಿ ಚಾನ್ಸಸ್ ಸಿಗುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಅವರು ಸಹ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ಡಿ ಕೆ ಬಣದಲ್ಲೂ ಗುರುತಿಸಿಕೊಂಡಿದ್ದಾರೆ ಹಾಗೂ ಹರಿಪ್ರಸಾದ್ ಬಣದಲ್ಲೂ 3 ಬಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ತಳ ಸಮುದಾಯ ಹಾಗೂ ಹಿರಿಯ ನಾಯಕ ಅನ್ನುವಂತಹ ಆಧಾರದ ಮೇಲೆ ಅವರಿಗೆ ಚಾನ್ಸಸ್ ಸಿಗುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಇನ್ನು ಪ್ರಮುಖವಾಗಿ ಅಜಯ್ ಸಿಂಗ್ ಅವರು ಮಾಜಿ ಮುಖ್ಯಮಂತ್ರಿಗಳ ಪುತ್ರ ಆಗಿರೋದ್ರಿಂದ, ಧರ್ಮಸಿಂಗ್ ಅವರ ಪುತ್ರ ಆಗಿರೋದ್ರಿಂದ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಕಲಬುರಗಿ ಭಾಗದಲ್ಲಿ ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸು ಹೊಂದಿದ್ದಾರೆ ಹಾಗೂ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ ಅನ್ನೋ ಕಾರಣದಿಂದ ಅವರಿಗೆ ಒಂದು ತಳ ಸಮುದಾಯ ಹಾಗೂ ಅವರನ್ನು ಗುರುತಿಸಬೇಕು ಅನ್ನುವಂತಹ ಕಾರಣದಲ್ಲಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತವೆ. ಇನ್ನು ತುಮಕೂರು ಭಾಗದಲ್ಲಿ ಗುಬ್ಬಿ ಶ್ರೀನಿವಾಸ್ ಹಾಗೂ ಷಡಕ್ಷರ ಮಧ್ಯೆ ದೊಡ್ಡ ಮಟ್ಟದಂತಹ ಪೈಪೋಟಿ ಇದೆ. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಪ್ಲಾನ್ ಮಾಡಿರೋದ್ರಿಂದ ಷಡಕ್ಷರಿ ಅವರು ಪಕ್ಷದಲ್ಲಿ ಹಿರಿಯರಾಗಿರೋದ್ರಿಂದ ಅವರಿಗೆ ಚಾನ್ಸಸ್ ಸಿಗುವಂತಹ ಸಾಧ್ಯತೆಗಳಿವೆ. ಗುಬ್ಬಿ ಶ್ರೀನಿವಾಸ್ ಅವರಿಗೆ ಚಾನ್ಸಸ್ ಸಿಗುವಂತಹ ಇಲ್ಲ ಅನ್ನುವಂತಹದನ್ನ ತಳ್ಳಿ ಹಾಕೋಗಿಲ್ಲ. ಕೊನೆಯ ಮೂಮೆಂಟ್ ಅಲ್ಲಿ ಅವರಿಬ್ಬರಿಗೆ ಒಬ್ಬರಿಗೆ ಕೊಡುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಇನ್ನ ಚಿತ್ರದುರ್ಗ ಭಾಗದಲ್ಲಿ ರಘುಮೂರ್ತಿ ಅವರಿಗೆ ಚಾನ್ಸಸ್ ಸಿಗುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅವರಿಗೆ ಬಹುತೇಕ ಆಗಬಹುದು ಅನ್ನುವಂತಹ ಚಾನ್ಸಸ್ ಇದೆ. ಇನ್ನು ಬಳ್ಳಾರಿ ಭಾಗದಲ್ಲಿ ನಾಗೇಂದ್ರ ಅವರಿಗೆ ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡಲಾಗಿತ್ತು, ರಾಜೀನಾಮೆ ಕೊಡಿಸಲಾಗಿತ್ತು. ಅವರಿಗೆ ಈ ಬಾರಿ ವಾಲ್ಮೀಕಿ ಹಗರಣದಲ್ಲಿ ಒಂದು ರೀತಿಯಾದಂತಹ ಕ್ಲಿಯರೆನ್ಸ್ ಸಿಕ್ಕಿರೋದ್ರಿಂದ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ಚಾನ್ಸಸ್ ಇದೆ. ಇನ್ನು ಬಳ್ಳಾರಿ ಭಾಗದಲ್ಲಿ 2 ರಿಂದ 3 ಜನ ಆಕಾಂಕ್ಷಿಗಳಿದ್ದಾರೆ. ಅವರಲ್ಲಿ ಎಲ್ಲರನ್ನೂ ಬಿಟ್ಟು ನಾಗೇಂದ್ರ ಅವರಿಗೆ ಕೊಡುವಂತಹ ಚಾನ್ಸಸ್ ಇದೆ. ಇನ್ನು ಮುಸ್ಲಿಂ ಕೋಟದಲ್ಲಿ ಪ್ರಮುಖವಾಗಿ ಜಮೀರ್ ಅಹ್ಮದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಅವರು ಮೊದಲ ಅವಧಿಯಲ್ಲಿ ಸಚಿವರಾಗ್ಬಿಡ್ತಾರೆ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಆದ್ರೆ ದಾವಣಗೆರೆಯ ಬೈ ಎಲೆಕ್ಷನ್ ಒಂದು ಕೊಟ್ಟಂತಹ ತೀರ್ಮಾನ ಇತ್ತು, ಅಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂತಹ ಆಡಿಯೋ ವೈರಲ್ ಆಗಿತ್ತು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಈ ಬಾರಿ ಜಮೀರ್ ಅಹ್ಮದ್ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಅವರ ಸ್ಥಾನಕ್ಕೆ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ಹಿರಿಯ ಶಾಸಕರಾದಂತಹ ತನ್ವೀರ್ ಸೇಠ್ ಹಾಗೂ ಯುವ ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಬೆಂಗಳೂರು ಕೋಟದಿಂದ ಈಗಾಗಲೇ 7 ರಿಂದ 8 ಜನ ಸಚಿವರು ಇರುವಂತಹ ಚಾನ್ಸಸ್ ಇರೋದ್ರಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಚಾನ್ಸಸ್ ಸಿಗುವಂತಹ ಸಾಧ್ಯತೆ ಕಮ್ಮಿ ಇರೋದ್ರಿಂದ ಮೈಸೂರು ಭಾಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ಚಾನ್ಸಸ್ ಇರೋದ್ರಿಂದ ಮುಸ್ಲಿಂ ಕೋಟದಿಂದ ತನ್ವೀರ್ ಸೇಠ್ ಅವರಿಗೆ ಚಾನ್ಸಸ್ ಸಿಗುವಂತಹದ್ದು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಬಿ ಕೆ ಹರಿಪ್ರಸಾದ್ ಅವರ ವಿಷಯದಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅಹಿಂದ ಕೋಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಹಾಗೂ ಈಡಿಗ ಸಮುದಾಯದಿಂದ ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ದೊಡ್ಡ ಮಟ್ಟದ ಲಾಬಿ ಇರೋದ್ರಿಂದ ಈಗಾಗಲೇ ಪರಿಷತ್ ಆಡಳಿತ ಪಕ್ಷಕ್ಕೆ ನಾಯಕ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗಿರೋದ್ರಿಂದ ಈಗಾಗಲೇ ಪರಿಷತ್ ಕೋಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವರಾಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರನ್ನ ಸಚಿವರನ್ನಾಗಿ ಆಡಳಿತ ಪಕ್ಷದ ನಾಯಕರನ್ನಾಗಿ ಮಾಡಲಿಕ್ಕೆ ಒಂದು ಬಣದಿಂದ ವಿರೋಧ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದ್ರಿಂದ ಬಿ ಕೆ ಹರಿಪ್ರಸಾದ್ ಅವರನ್ನ ಸಚಿವರನ್ನಾಗಿ ಮಾಡಿ ಆಡಳಿತ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಸಿದ್ದರಾಮಯ್ಯ ಮಾಡಿರೋದ್ರಿಂದ ಬಹುತೇಕ ಬಿ ಕೆ ಹರಿಪ್ರಸಾದ್ ಅವರಿಗೆ ಈಡಿಗ ಕೋಟ ಹಾಗೂ ಅಹಿಂದ ಕೋಟದಿಂದ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತದೆ. ಇನ್ನು ಮಹಿಳಾ ಕೋಟದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಚಾನ್ಸಸ್ ಸಿಗುವಂತಹ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಹಿರಿಯರು ಯಾರು ಗೆದ್ದವರಿಲ್ಲ, ಆ ಒಂದು ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಾನ್ಸಸ್ ಸಿಗುವಂತಹ ಚಾನ್ಸಸ್ ಇದೆ. ಅಳೆದು ತೂಗಿ ಹೈಕಮಾಂಡ್ ನಾಯಕರು ಯುವ ಸಮೂಹಕ್ಕೆ ಹಾಗೂ ಹಿರಿಯರಿಗೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರೂ ಒಪ್ಪುವಂತಹ ಒಂದು ಕ್ಯಾಬಿನೆಟ್ ಅನ್ನ ಮಾಡಿ ಅವರಿಗೆ ಯಾರಿಗೂ ಅಸಮಾಧಾನ, ಯಾರು ಭಿನ್ನಮತ ಆಗಬಹುದು ಹಾಗೂ 3 ನಾಯಕರು ಸಮನಾಗಿ ಒಂದಷ್ಟು ಸಚಿವ ಸ್ಥಾನವನ್ನ ತೆಗೆದುಕೊಳ್ಬೇಕು, ಎಲ್ಲರೂ ಒಗ್ಗೂಡಿಕೊಂಡು ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ಳುವಂತಹ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿದೆ. ಹರ್ಷಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.